ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ತಿಳ್ಕೊತೀನಿ. ನಾನು ಮೊನ್ನೆ ದಿನ ನಿಮಗೆ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ, ಹಾಗೆ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ. ಬೆಲ್ಟ್ ಹೊಲಿಯೋದು ಯಾವ ಥರ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಈಗ ಬ್ಲೌಸ್ದು ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ಕಟ್ ಮಾಡ್ತೀನಿ ಲೈನಿಂಗ್ನಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಮತ್ತೆ ತೋರಿಸ್ತಾ ಇದ್ದೀನಿ. ಸ್ಲೀವ್ ಎಲ್ಲ ಕಟ್ ಮಾಡಾದಮೇಲೆ ನೋಡಿ, ಆ ಕಡೆ ಜಾಗ ಇರೋ ಕಡೆ ನಾನು ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಅದು ಎಕ್ಸ್ಟ್ರಾ 1 ಇಂಚು ಹೊಲಿಗೆಗೆ ಹೋಗುತ್ತೆ ಅಂತ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅಳತೆ ಬ್ಲೌಸಿಂದ ನಾನು ಬ್ಯಾಕ್ ಉದ್ದ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಶೋಲ್ಡರಿಂದ ಲೆಂತ್ ಎಷ್ಟು ಬರುತ್ತೆ ಅಂತ ನಾನು ಅಳತೆ ತೊಗೊತಾ ಇದ್ದೀನಿ. ಇದು ಅಳತೆ ಬ್ಲೌಸಲ್ಲೇ ನಾನು ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಅಳತೆ ಬ್ಲೌಸ್ ಇಟ್ಕೊಂಡೆ ನಾನು ನಿಮಗೆ ಅಳತೆ ಮಾಡ್ತಾಯಿದ್ದೀನಿ. ಈಗ ಅದಾದ ನಂತರ 1 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹೊಲಿಗೆಗೆ ಅಂತ ಅಂದ್ಬಿಟ್ಟು. ಇದೇ ಥರನೇ ಎರಡು ಕಡೆ ನಾನು ಅಳತೆ ತೊಗೊತೀನಿ. ನೋಡಿ, ಇಲ್ಲಿ ಕರೆಕ್ಟಾಗೆ ಅಳತೆ ಬರಬೇಕು ಅಂತ ಅಂದ್ಬಿಟ್ಟು ಈಗ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಇದು ಬ್ಯಾಕ್ ಉದ್ದ ಎಷ್ಟಿದೆ ಅಂತ ಅಳತೆ ಮಾಡ್ಕೋತಾ ಇರೋದು. ಇದಾದ ನಂತರ ನಾನೀಗ ಕಂಕ್ಳು ಡೌನ್ ಎಲ್ಲಿವರೆಗೂ ಬರುತ್ತೆ ಅಂತ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು 1/4 ಇಂಚು ಎಕ್ಸ್ಟ್ರಾ ಬಿಟ್ಟು, ಅದು ಹೊಲಿಗೆ ಒಳಗಡೆ ಸೇರಿಕೊಳ್ಳುತ್ತೆ ಅಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೊಂದು ಹೀಗೆ ಲೈನ್ ಹಾಕ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಲೈನ್ ಹಾಕ್ಕೊಬೇಕು. ಅದಾದ ನಂತರ ಈಗ ನಾನು ಸೊಂಟ ಎಷ್ಟಿದೆ ಅಂತ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಸೊಂಟನ ಕರೆಕ್ಟಾಗಿ ಸರಿಯಾಗಿ ಸಮವಾಗಿ ಮಡ್ಚ್ಕೊಂಡು ಒಂದು ಮಾರ್ಕ್ ಮಾಡ್ಕೋತೀನಿ. ಅದರಿಂದ ಮುಂದೆ ಡಾಟ್ಸ್ಗೆ ಅಂತ ನಾನು 1 ಇಂಚು ಅಥವಾ 1/4 ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊತೀನಿ. ನೋಡಿ, ನಿಮಗೆ 1 ಇಂಚಾದರೂ ತೊಗೊಳ್ಳಿ ಅಥವಾ 1/4 ಆದರೂ ತೊಗೊಳ್ಳಿ. 1/4 ತೊಗೋತಾ ಇದ್ದೀನಿ ನಾನು. ಅದಾದ ನಂತರ ಬೆನ್ನಿನ ಮಧ್ಯಭಾಗ ಇಟ್ಕೊಂಡು ನೆಕ್ ಉದ್ದ ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ನಾವು ಅಳತೆ ತೊಗೋಬೇಕು. ನೋಡಿ, ಈಗ ಮಧ್ಯ ಇಟ್ಕೋಬೇಕು. ಬ್ಯಾಕ್ ಕಟ್ ಮಾಡ್ತಾ ಇರೋದ್ರಿಂದ ಬ್ಯಾಕಲ್ಲಿ ಏನು ಅಳತೆ ಬ್ಲೌಸ್ ಇಟ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಸಮ ಮಾಡಿಕೊಂಡು ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ನಾವು ಮಾರ್ಕ್ ಮಾಡ್ಕೊಬೇಕು. ಈ ಥರ 1/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಇರೋದೆಲ್ಲ ಹೊಲಿಗೆಗೆ ಹೋಗುತ್ತೆ ಅಂತ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಾದ ನಂತರ ನೋಡಿ, ಈಗ ಎದೆ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನಾನು ಮುಂದೆ ಡಾಟಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ ಡಾಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಳತೆ ಬರುತ್ತೆ. ಆಗ ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆಚೆ ಹೋಗುತ್ತೆ ಹೊಲಿಗೆಗೆ ಅಂತ ಅಂದ್ಬಿಟ್ಟು. ನೋಡಿ, 1/4 ಇಂಚು ಬಂತು. ಈಗ ಅದು ಕರೆಕ್ಟಾಗಿ ಲೈನ್ ಹಾಕ್ಕೊಂಡೆ ನಾನು. ಇನ್ನು ಒಂದು 2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಕಚ್ಚಾ ಅಂತ ಅಂದ್ಬಿಟ್ಟು ಆಚೆ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನೋಡಿ, ನಾನು ಅಳತೆ ಬ್ಲೌಸ್ನೇ ಇಟ್ಕೊಂಡು ಬ್ಲೌಸ್ನ ಕಟ್ ಮಾಡ್ತಾ ಇರೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ನಾನು ನೋಡಿ ಈ ಥರ ಒಂದು ಅಳತೆ ಇಟ್ಕೊತಾ ಇದ್ದೀನಿ. ಭುಜದ ಹತ್ರ ಬ್ಲೌಸ್ ಇಟ್ಕೊಂಡು ಹೊಲಿಗೆಗೆ ಎಕ್ಸ್ಟ್ರಾ 1 ಇಂಚು ಹೋಗುತ್ತೆ. ಅದಾದ ನಂತರ ಕಂಕ್ಳು ಡೌನಿಂಗ್ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಮಾರ್ಕ್ ಹಾಕ್ಕೊಂಡ್ರೆ ನಾನು ಮುಂದೆ ಯಾವ ರೀತಿ ಎದೆ ಸುತ್ತಳತೆಯಲ್ಲಿ ಹಿಡ್ಕೊಂಡು ಮುಂದೆ ನಾನು ಮಾರ್ಕ್ ಮಾಡ್ಕೊಂಡೋ ಅದೇ ಮಾರ್ಕಿಗೆ ಕರೆಕ್ಟಾಗಿ ಬರಬೇಕು. ಈಗ ಭುಜ ಎಷ್ಟಿದೆ, ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟು ಅಳತೆ ಇದೆ ಅಷ್ಟಕ್ಕೆ ಮಾತ್ರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೆಕ್ಕೂ ಅಷ್ಟೇ ಮಧ್ಯ ಕರೆಕ್ಟಾಗಿ ಒಂದು 1/4 ಇಂಚು ಎಕ್ಸ್ಟ್ರಾ ಮುಂದೆ ತೊಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ವಿಡಿಯೋನ 1 ಸಲ ಅಲ್ಲದೆ 2 ಸಲ ನೋಡಿ, ನಿಮ್ಗೆ ನಿಜ ಅರ್ಥ ಆಗುತ್ತೆ. ಮುಂದೆ ಬ್ಯಾಕ್ ನೆಕ್ನೂ ಅಷ್ಟೇ, ಆ ಬ್ಯಾಕಲ್ಲಿ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ನಾನು ಒಂದು 1/4 ಇಂಚು ಎಕ್ಸ್ಟ್ರಾ ಮುಂದೆ ಬಟ್ಟೆ ತೊಗೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಹಾರ್ಮೋಲ್ ಅಳತೆ ಹಾಕ್ಕೊತಾ ಇದ್ದೀನಿ. ನೋಡಿ, 1/4 ಇಂಚು ಅಥವಾ 1.5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಶೇಪ್ನ ಕೊಟ್ಕೊಬೇಕು. ಈ ಥರ ಕೊಟ್ಟಾದ ನಂತರ ಹಿಂದೆಗಡೆ ನೆಕ್ಕೂ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಮಧ್ಯಭಾಗಕ್ಕೆ ಇಟ್ಕೊಂಡು ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ಮಾರ್ಕಿಗೆ ಕರೆಕ್ಟಾಗಿ ನೆಕ್ಕು ಬರುತ್ತೆ. ಇದಾದ ನಂತರ ನೋಡಿ, ಇಲ್ಲಿ ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ,
ಅದನ್ನು ಈ ನಾನು ಕಂಕ್ಳು ಶೇಪ್ಗೆ ಅಳತೆ ಮಾಡಿದ್ದೀನಲ್ಲ ಅದು ಕರೆಕ್ಟಾಗಿದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಹೊಲ್ಗೆನಲ್ಲಿ ಪರ್ಫೆಕ್ಟಾಗಿ ನಾವು ಹಾಕಿರೋ ಮಾರ್ಕ್ಗೆ ಕುತ್ಕೋಬೇಕು ಅಂತ ಅಂದರೆ ಅದನ್ನು ಕರೆಕ್ಟಾಗಿ ಫಸ್ಟು ಚೆಕ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಹೆಚ್ಚು ಕಮ್ಮಿ ಇದೆ ಅಂತ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕಂಕ್ಳು ಡೌನಿಂಗು ಮತ್ತು ಸ್ಲೀವ್ ಕಟ್ಟಿಂಗು ಅದು ಮಾರ್ಕು ಕರೆಕ್ಟಾಗಿ ಕುತ್ಕೊಬೇಕು. ಅದು ಒಂದು ಸಲ ನೀವು ಮಾರ್ಕೆಲ್ಲ ಮಾಡಾದಮೇಲೆ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗೇ ಬರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳೋ ರೀತಿ ನೀವು ಕಟ್ ಮಾಡಿದ್ರೆ. ನೋಡಿ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ನಿಧಾನಕ್ಕೇ ಯಾವುದೇ ರೀತಿ ತಲೆಯಲ್ಲಿ ಟೆನ್ಷನ್ ಇಲ್ಲದೇ ಕಟ್ಟಿಂಗ್ ಮಾಡಬೇಕು. ಈಗ ನಾನು ಇಲ್ಲೊಂದು ಮಾರ್ಕ್ ಹಾಕೊತೀನಿ, ಟಿಕ್ ಮಾಡ್ಕೊತೀನಿ. ಈಗ ನಿಧಾನಕ್ಕೆ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಕೇಳಿದ್ದಾರೆ ಯಾರು ಕಮೆಂಟಲ್ಲಿ. ಅದಕ್ಕೋಸ್ಕರ ನಾನು ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಶೇಪ್ ಕರೆಕ್ಟಾಗಿ ಬರಬೇಕು. ಹಿಂದೆ ಆದರೂ ಅಷ್ಟೇ ಮುಂದೆ ಆದ್ರೂ ಅಷ್ಟೇ ಕರೆಕ್ಟಾಗಿ ಶೇಪ್ ಬರಬೇಕು. ಇದನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ನಾನು ಸದ್ಯಕ್ಕೀಗ ಬ್ಯಾಕ್ ಕಟ್ ಮಾಡಲ್ಲ, ಮಾರ್ಕ್ ಮಾಡಿದ್ದೀನಲ್ಲ ಅದಾದ ನಂತರ ನಾನು ಬೇಕಾದಾಗ ಕಟ್ ಮಾಡ್ಕೊತೀನಿ. ನೀವು ಬೇಕು ಅಂದರೆ ಕಟ್ ಮಾಡ್ಕೋಬೋದು. ಲೈನಿಂಗಲ್ಲಿ ಈಗ ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊಳ್ಳೋದು, ಲೈನಿಂಗಿಗೆ ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊಳ್ಳೋದು. ಈಗ ಸ್ಲೀವ್ ಕಟ್ಟಿಂಗ್ ಆಯ್ತಲ್ಲ, ಅದಾದ ನಂತರ ಬ್ಯಾಕು ಚಿಕ್ಕದಾಗಿ ಬಂದಿದೆ ಇದು ಡಿಸೈನು. ಅದನ್ನು ನೋಡಿಕೊಂಡು 1 ಇಂಚು ಅಥವಾ 2 ಇಂಚು ಎಕ್ಸ್ಟ್ರಾ ಬಟ್ಟೆ ಹೋದರೂ ಪರವಾಗಿಲ್ಲ. ಅದನ್ನು ಇಟ್ಕೊಂಡು ನೀಟಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಬಟ್ಟೆ ಸೇವ್ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟ್ ಮಾಡಿದ್ರೆ ಸಾಕಾಗಲ್ಲ ಬಟ್ಟೆ ಅಂತ ನಾನು ನಿಮಗೆ ಇದನ್ನು ಲೈನಿಂಗ್ ಇಟ್ಕೊಂಡು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ 1-2 ಇಂಚು ಎಕ್ಸ್ಟ್ರಾ ಆಚೆ ತೊಗೊಂಡ್ರೂ ಪರವಾಗಿಲ್ಲ, 1 ಇಂಚ್ ಎಕ್ಸ್ಟ್ರಾ ಆಚೆ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಈಸಿ. ಅಂದರೆ ಅಳತೆ ಬ್ಲೌಸಿಂದ ಕಟ್ ಮಾಡೋದು ತುಂಬಾ ಈಸಿ ಇರುತ್ತೆ. ಈಗ ಬ್ಯಾಕ್ ಕಟ್ಟಿಂಗ್ ಆಯಿತು. ಇದಾದ ನಂತರ ಫ್ರಂಟ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅದು ಇನ್ನೂ ಸುಲಭನೇ. ಫ್ರಂಟ್ ಕಟ್ಟಿಂಗು ಈಗ ಬಟ್ಟೆ ಲೈನಿಂಗ್ ಮಿಕ್ಕಿರುತ್ತಲ್ಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಈ ಥರ ನಾವೇನು ಕಟ್ಟಿಂಗ್ ಮಾಡಿದ್ದೀವಿ ಬ್ಯಾಕು ಅದನ್ನು ಇಟ್ಕೊಬೇಕು. ಈ ಕಡೆ 1.5 ಇಂಚು ಅಥವಾ 1 ಇಂಚು ಎಕ್ಸ್ಟ್ರಾ ಬಿಟ್ಟು ನಾವು ಇಟ್ಕೊಬೇಕು. ಈ ಥರ ಒಂದು ಲೈನ್ ಹೇಳ್ಕೊಳ್ಳೋಣ. ಸೇಮ್ ನಾವೇನು ಕಟ್ಟಿಂಗ್ ಅಳತೆ ಮಾಡಿದ್ದೀವಿ ಅದೇ ಅಳತೆಗೇ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಮಾರ್ಕ್ ಹಾಕೊಂಡ ನಂತರ ಮುಂದೆ ಮಾರ್ಜಿನ್ಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ನೀವೊಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ನಾನು ಶೇಪ್ ಏನು ಕೊಟ್ಟಿದ್ದೀನಿ ಹಿಂದೆಗಡೆ ಬ್ಯಾಕುಗೆ ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದೇ ಅಳತೆಗೆ ನಾನು ಒಂದು 1/4 ಇಂಚು ಅಥವಾ ಒಂದು ಅರ್ಧ ಇಂಚು ಒಳಗಡೆಗೆ ಶೇಪ್ ಕೊಡ್ತಾಯಿದ್ದೀನಿ. ನಾನು ಇದು ಫ್ರಂಟಿಗೆ ಕಟ್ ಮಾಡ್ತಾ ಇರುವಂಥದ್ದು, ಮುಂದೆಗಡೆ ಫ್ರಂಟ್ ಭಾಗನ. ಈಗ ಕಂಕ್ಳಿಂದ ಬೆಲ್ಟ್ವರೆಗೂ ಎಷ್ಟಿದೆ ಅಳತೆ ಅದನ್ನು ನೋಡಿಕೊಂಡು ಒಂದು 1/4 ಇಂಚು ಆ ಕಡೆ ಒಂದು 1/4 ಇಂಚ್ ಎಕ್ಸ್ಟ್ರಾ, ಈ ಕಡೆ ಒಂದು 1/4 ಇಂಚು ಎಕ್ಸ್ಟ್ರಾ, ಮತ್ತು ಡಾಟ್ ಹಿಡಿಯೋಕ್ಕೆ ಒಂದು 1/4 ಇಂಚ್ಗಿಂತ ಒಂಚೂರು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಇಲ್ಲ 1/4 ಇಂಚ್ ತೊಗೊಂಡ್ರೂ ಪರವಾಗಿಲ್ಲ, ಅಷ್ಟು ತೊಗೊಳ್ಳೋಣ. ಈಗ ಮಧ್ಯ ಭಾಗ ಹಿಡ್ಕೊಂಡು ನಾವೇನು ಡಾಟ್ ಹಿಡ್ದಿರ್ತೀವಿ ಅಲ್ಲಿವರೆಗೂ ಕರೆಕ್ಟಾಗಿ ಅಳತೆ ಮಾಡ್ಕೊಬೇಕು ಈ ಥರ. ಇದಾದ ನಂತರ ನೆಕ್ಕೂ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಬ್ಲೌಸ್ ಮೇಲೆ ಇಲ್ಲಿ ಒಂದು 1/4 ಇಂಚು ನಾನು ಎಕ್ಸ್ಟ್ರಾ ತೆಗಿತೀನಿ. ಇದು ಭುಜ ಜಾರುತ್ತೆ ಅಂತ ಕಂಪ್ಲೇಂಟ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಮುಂದೆ ಎಕ್ಸ್ಟ್ರಾ ಕಟ್ ಮಾಡ್ತೀನಿ ಈ ಥರ ಕ್ರಾಸಾಗೆ. ಅದಾದ ನಂತರ ನೋಡ್ಕೊಂಡು ನಾನಿಲ್ಲಿ ಒಂದು 1/4 ಇಂಚು ಲೈನಿಂಗ್ನ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಹಾಕ್ತೀನಿ. ಸೇಮ್ ಈ ಥರ ನೀವು ನಿಜ ಮಾರ್ಕ್ ಹಾಕಿದ್ರೆ ಅಳತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಡಾಟ್ಸ್ ಇಟ್ಕೊಳ್ಳೋಕ್ಕೆ ಒಂದು 1/4 ಇಂಚು ಆ ಕಡೆ 1/4 ಇಂಚು ಎಕ್ಸ್ಟ್ರಾ ಬಿಟ್ಟು ಇನ್ನೂ ಒಂದು 1/4 ಇಂಚು
ಎಕ್ಸ್ಟ್ರಾ ತೊಗೊತಾ ಇದ್ದೀನಿ, ಅಂದರೆ ಮಧ್ಯ ಡಾಟ್ ಹಿಡಿಯೋಕ್ಕೆ. ನೋಡಿ ಈಗ ಅಲ್ಲಿ ಡಾಟ್ ಎಷ್ಟಕ್ಕೆ ಇಟ್ಟಿದ್ದಾರೆ ಅದನ್ನು ನೋಡಿ ನಾನು ಮಾರ್ಕ್ ಮಾಡ್ಕೊತೀನಿ. 1.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಸೇಮ್ ಅವರ ಬ್ಲೌಸಲ್ಲಿ ಏನು ಡಾಟ್ ಹಿಡ್ದಿದ್ದೆ, ಎಷ್ಟು ಅಳತೆಗೆ ಡಾಟ್ ಹಿಡ್ದಿದೆ ಅದೇ ಅಳತೆಗೆ ಮಾರ್ಕ್ ಮಾಡಿಕೊಂಡು ನಾನು ಡಾಟ್ನ ಇಟ್ಕೊತೀನಿ. ಈ ಕಡೆ ಕ್ರಾಸಾಗೆ ಒಂದು ಅರ್ಧ ಇಂಚು 3/4 ಇಂಚು ಕ್ರಾಸಾಗಿ ಕಟ್ ಮಾಡ್ಕೊತೀನಿ. ನಾನಲ್ಲಿ ಡಾಟ್ ಹಿಡಿಬೇಕಾದ್ರೆ ಅಲ್ಲಿ ಬಟ್ಟೆ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೇವ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು. ಫ್ರಂಟ್ ಕಟ್ಟಿಂಗು ತುಂಬಾ ಸುಲಭ. ನೋಡಿದ್ರಲ್ಲ ಫ್ರೆಂಡ್ಸ್, ಭುಜ ಜಾರಬಾರ್ದು ಅಂದರೆ 1/4 ಇಂಚು ಡೌನ್ ಇಳಿಸ್ಕೊಬೇಕು ಈ ಥರ. ಆಗ ಯಾವುದೇ ಕಾರಣಕ್ಕೂ ಭುಜ ಜಾರೋದಿಲ್ಲ. ಎಲ್ಲರೂ ಭುಜ ಜಾರುತ್ತೆ ಅಂತ ಕಂಪ್ಲೇಂಟ್ಗೆ ಸೊಲ್ಯೂಷನ್ ಹೇಳಿ ಅಂತ ಕೇಳ್ತಾರೆ. ನಾನು ಬಳಸೋ ಟ್ರಿಕ್ಸ್ ಇದೇನೆ. ಸೇಮ್ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಇಂಚು ಡಾಟ್ ಹಿಡಿಯೋ ನೆರದಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಾಟ್ ಹಿಡಿದಾಗ ಅದು ಒಳಗಡೆ ಕೂತ್ಕೊಳ್ಳುತ್ತೆ, ಫಿಟ್ಟಿಂಗು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ನಾನು ಎಲ್ಲೆಲ್ಲಿ ಡಾಟಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ಲೆಲ್ಲ ನಾನು ಟಿಕ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಡಬಲ್ ಲೈನಿಂಗ್ ಇರುತ್ತಲ್ಲ, ಅದಕ್ಕೂ ಮಾರ್ಕ್ ಹಾಕ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಶೇಪ್ನು ಅಷ್ಟೇ 1/4 ಇಂಚ್ಗಿಂತ ಜಾಸ್ತಿನೇ ಶೇಪ್ ಕಟ್ ಮಾಡ್ಕೊಬೇಕು. ಅರ್ಧ ಇಂಚ್ಗಿಂತ ಒಳಗಡೆ ಈ ಥರ ನೀಟಾಗಿ ಶೇಪ್ ತಗೊಬೇಕು ಮುಂದೆಗಡೆ. ಅಲ್ಲಿ ಎಕ್ಸ್ಟ್ರಾ ಏನು ನಾನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ. ಮತ್ತು ಲೈನಿಂಗ್ ಬ್ಲೌಸಲ್ಲೂ ಅಷ್ಟೇ ಮಿಕ್ಕಿರೋ ಬಟ್ಟೆನಲ್ಲಿ ಸೇಮ್ ಲೈನಿಂಗ್ ಯಾವ ಥರ ಇಟ್ಕೊತೀನಿ ಅದೇ ಥರನೇ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸುಲಭ ಆಗಲಿ, ಕಲ್ತ್ಕೊಳ್ಳಿ ಅಂತ ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದೇ ಸಲ ಲೈನಿಂಗ್ನ ಕಟ್ ಮಾಡಿಕೊಂಡು ಆ ನಂತರ ನಾನು ಬ್ಲೌಸಲ್ಲಿ ಬಟ್ಟೆನ ಸೇಮ್ ಇದೇ ಥರನೇ ಕಟ್ ಮಾಡ್ಕೊತಿದ್ದೆ. ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸು ಎರಡನ್ನೂ ಸೇಮ್ ಒಂದೇ ಸಲ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬೆಲ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿರುತ್ತೆ ಅದನ್ನು ಎತ್ತಿಟ್ಕೊಂಡೆ ಕಟ್ ಮಾಡಿ. ಅದು ಬೆಲ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಬೆಲ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಬಿಡೋಣ, ಸ್ಟ್ರೈಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಲೈನಿಂಗ್ ಇಷ್ಟು ಮಿಕ್ಕಿರುತ್ತೆ ಅಂದರೆ ಅವರು ಸಣ್ಣ ಇದ್ದರೆ. ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಹೊಲಿಗೆಗೆ ಅಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಾದ ನಂತರ ಅಳತೆ ಬ್ಲೌಸಲ್ಲಿ ಏನು ಅಳತೆ ಇದೆ ಅದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಮಧ್ಯಭಾಗನೂ ಅಷ್ಟೇ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಕೊನೆಯಲ್ಲೂ ಅಷ್ಟೇ ಹೊಲಿಗೆ ಏನು ಬಂದಿದೆ ಇದೇ ಸೇಮ್ ನಾನು ಬೆಲ್ಟಿಗೆ ಕಟ್ಟಿಂಗ್ ಮಾಡೋದು. ಒಂದು 2 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, ಅದು ಹೊಲಿಗೆಗೆ ಅಂತ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅದ್ರ ಮೇಲೆ. ನೋಡಿ ಹಿಂಗೆ ಕ್ರಾಸಾಗಿ ಬೆಲ್ಟ್ನ ಕಟ್ ಮಾಡ್ಕೊಬೇಕು. ನಾವು ಅಳತೆ ಬ್ಲೌಸಲ್ಲಿ ಏನು ಅಳತೆ ಇದೆ ಅದೇ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಕಟ್ಟಿಂಗು ಸೂಪರಾಗಿ ಚೆನ್ನಾಗೇ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದೇನೆ ತುಂಬ ಜನ ನೋಡ್ತಾ ಇದ್ದೀರಾ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ. ನಾನೀಗ ಮತ್ತೆ ಲೈನಿಂಗು ಇನ್ನೊಂದು ಎಕ್ಸ್ಟ್ರಾ ಒಳಗಡೆ ಬೇಕಲ್ಲ, ಅದಕ್ಕೆ ನಾನು ಮತ್ತೆ ಲೈನಿಂಗ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಬೆಲ್ಟಿಗೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ದೆ. ಒಂದು ಬ್ಲೌಸ್ ಕಟ್ಟಿಂಗು ಮತ್ತು ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಬಟ್ಟೆ ಕಟ್ ಮಾಡೋದು ಅಂತಾನು ತೋರಿಸಿದ್ದೀನಿ. ಮತ್ತು ಸ್ಲೀವ್ ಯಾವ ರೀತಿ ಹೊಲಿಯೋದು, ಬೆಲ್ಟ್ ಯಾವ ರೀತಿ ಹೊಲಿಯೋದು ಅಂತ ತೋರಿಸಿದ್ದೀನಿ. ಇದನ್ನು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.